ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾರುತಿ ನಿರಂತರವಾಗಿ ಅಲ್ಲಿ ಕೆಲವು ರಹಸ್ಯ ಸ್ಥಳಗಳಿಗೆಲ್ಲ ಹೋಗಿ ಅಲ್ಲಿಂದ ನಮ್ಮ ಪ್ರತಿನಿಧಿ ಮಾರುತಿ ಎಕ್ಸ್ಕ್ಲೂಸಿವ್ ಲೇಟೆಸ್ಟ್ ಮಾಹಿತಿಯನ್ನು ನೀಡ್ತಾ ಇದ್ರು. ಈಗ ಈ ಹೊತ್ತಿಗೂ ಕೂಡ ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ವಿವಿಐಪಿ ಗೆಸ್ಟ್ ಹೌಸ್ನತ್ತ ಎಸ್ಐಟಿ ಅಧಿಕಾರಿಗಳು ತೆರಳುತ್ತಾರೆ ಅನ್ನೋ ವಿಚಾರ ಸದ್ಯ ಅಲ್ಲಿ ಎಷ್ಟು ಜಾಗಗಳನ್ನ ಆತ ಗುರುತಿಸಿದ್ದಾರೆ, ಹೆಚ್ಚಿನ ವಿವರ ಈ ಹೊತ್ತಿಗೆ ತಮ್ಮ ಹತ್ರ ಏನಿದೆ ಮಾರುತಿ? ರಂಜಿತ್, 13 ಆದ ನಂತರ 14 ಎಲ್ಲಾಯ್ತು ಅನ್ನೋ ಒಂದಿಷ್ಟು ಗೊಂದಲ ಇತ್ತು. ಅದು ಕೂಡ ಅದೇ ದಟ್ಟಾರಣ್ಯ ಅಂತ ಹೇಳಿದ್ರು. ಈಗ ಪ್ರಮುಖವಾಗಿ 16ನೇ ಜಾಗ 15ನ ಕಲ್ಲೇರಿ ಹತ್ರ ಮಾಡಿದ್ರು. ಅಂದ್ರೆ ಏನು ಪದ್ಮನಾಥ ಮನೆ ಇದೆ ಅಲ್ಲಿ ಮಾಡಿದ್ರು ವ್ಯವಸ್ಥೆ ಇತ್ತು. ಅಲ್ಲೂ ಕೂಡ ಯಾವುದೇ ರೀತಿ ಪ್ರಯೋಜನ ಸಿಕ್ಕಿಲ್ಲ. ಸದ್ಯ ಈಗ ನಾವು ತೋರಿಸ್ತಾ ಇರಬಹುದು, ಈ ದೃಶ್ಯದಲ್ಲಿ ನೋಡ್ತಿದ್ರಿ, ಇದು ಪಾಯಿಂಟ್ ನಂಬರ್ 16 ಅಂದ್ರೆ 16 ನಂಬರ್ನಲ್ಲಿ ಇದೀಗ ಉತ್ಖನನ ಕಾರ್ಯ ಪ್ರಾರಂಭವಾಗಿದೆ. ಇದಾದ ಬಳಿಕ ಇಲ್ಲಿ ಸಿಕ್ಕರು ಅಥವಾ ಸಿಗದೇ ಇದ್ರು ನೇರವಾಗಿ ಇವತ್ತೇ ಅಲ್ಲಿಗೆ ಹೋಗ್ತಾರ. ಎಲ್ಲಿಗೆ ಅಂದ್ರೆ ವಿವಿಐಪಿ ಗೆಸ್ಟ್ ಹೌಸ್ ಏನಿದೆ ಅಲ್ಲಿ ಪ್ರಮುಖವಾಗಿ ಬಂದಂತ ರಾಜಕಾರಣಿ ಇರಬಹುದು, ಮತ್ತೆ ವಿವಿಐಪಿ ಅಂದ್ರೆ ಗೊತ್ತಲ್ಲ, ಎಲ್ಲ ರೀತಿಯ ದೊಡ್ಡ ಜನರಿಗೆ ಮಾತನಾಡುವಂತ ಒಂದು ಜಾಗ ಅದು. ಆ ಜಾಗಕ್ಕೆ ಸದ್ಯ ಅಲ್ಲೂ ಕೂಡ ಒಂದಿಷ್ಟು ದೊಡ್ಡದಾದ ಬೆಟ್ಟ ಇದೆ. ಅಂದ್ರೆ ಏನು ನಾವು ಇದ್ದೇವೆ ಈ ಒಂದು ಬಾಹುಬಲಿ ಬೆಟ್ಟದ ಪಕ್ಕದಲ್ಲಿ ಇರುವಂತಹ ಆ ಸನ್ನಿಧಿ ಅನ್ನೋ ಒಂದು ಗೆಸ್ಟ್ ಹೌಸ್ ಏನಿದೆ, ಆ ಗೆಸ್ಟ್ ಹೌಸ್ ಬಳಿ ಕೂಡ ದೊಡ್ಡದಾದಂತಹ ಹೈಟ್ ಅಲ್ಲಿ ಇರುವಂತದ್ದು, ಸಾಕಷ್ಟು ಕೆಳಗಡೆ ಜಾಗ ಇರುವಂತದ್ದು. ಅಲ್ಲೂ ಕೂಡ ಶವವನ್ನು ಹೂತಿದ್ದೇನೆ ಅನ್ನೋ ಒಂದಿಷ್ಟು ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳ ಮುಂದೆ ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಬಲಮೂಲಗಳಿಂದ ರಿಪಬ್ಲಿಕನ್ಗೆ ಸದ್ಯ ಮಾಹಿತಿ ಸಿಕ್ಕಿರುವಂತದ್ದು. ಇಲ್ಲಾದ ಬಳಿಕ ಅಂದ್ರೆ ರತ್ನಗಿರಿ ಬೆಟ್ಟ ಏನಿದೆ ಅಥವಾ ಬಾಹುಬಲಿ ಬೆಟ್ಟ ಏನಂತೀವಿ ನಾವು, ಇದಾದ ಬಳಿಕ ಬಲಭಾಗದಲ್ಲೇ ಇರುವಂತಹ ಸನ್ನಿಧಿ ಗೆಸ್ಟ್ ಹೌಸ್, ಏನು ಬಾಹುಬಲಿ ಬೆಟ್ಟ ಹೈಟ್ ಆಗಿದೆ, ಇದೇ ಹೈಟ್ ನಲ್ಲಿ ಕೂಡ ಆ ಸನ್ನಿಧಿ ಅನ್ನೋ ಒಂದು ಗೆಸ್ಟ್ ಹೌಸ್ ಇದೆ. ಆ ಗೆಸ್ಟ್ ಹೌಸ್ ನ ಬಳಿ ಈಗ ಹೋಗ್ತಾರೆ. ಹಾಗಾದ್ರೆ 16ರ ಬಳಿಕ ಉತ್ಖನನ ಕಾರ್ಯ ಆರಂಭ ಆಗಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಗಮನಿಸುವ ಅಂಶ ಏನಂದ್ರೆ, ಪ್ರತಿದಿನ ಏನು ಉತ್ಖನನ ಕಾರ್ಯ ನಡೆದಿತ್ತು ಅವಾಗೆಲ್ಲ ಒಂದಿಷ್ಟು ಕಳೆಬರ ಸಿಕ್ಕ ನಂತರ ಒಂದಿಷ್ಟು ಬಾಕ್ಸ್ ಗಳನ್ನ, ಡಬ್ಬಗಳನ್ನ, ಉಪ್ಪಿನ ಮೂಟೆಗಳನ್ನ ತಗೊಂಡು ಹೋಗ್ತಾ ಇದ್ರು. ಅಧಿಕಾರಿಗಳು ಒಂಚೂರು ಏನು ಎಸ್ಐಟಿ ತನಿಖೆಯನ್ನ ವರ್ತಿಸಿದ, ಅಂದ್ರೆ ಒಂದಿಷ್ಟು ಚೇಂಜಸ್ ಗಳನ್ನ ಮಾಡಿರುವಂತದ್ದು. ಅಂದ್ರೆ ಒಂದು ಬಾರಿ ಉತ್ಖನನ ಕಾರ್ಯಕ್ಕೆ ಹೋಗುವ ಜಾಗಕ್ಕೆ ಏನು ವಸ್ತುಗಳು ಬೇಕು, ಸಾಧನಗಳು ಬೇಕು, ಅವನ್ನೆಲ್ಲವನ್ನ ಒಂದೇ ಬಾರಿಗೆ ತಗೊಂಡು ಹೋಗೋ ಪ್ರಕ್ರಿಯೆನ ಮುಂದಾಗ್ತಾ ಇದ್ದಾರೆ. ಸದ್ಯಕ್ಕೆ ಇಲ್ಲೂ ಕೂಡ ಅದೇ ಆಗಿರುವಂತದ್ದು. ಗ್ರೀನ್ ಮಾರ್ಟ್ ಅನ್ನು ಕೂಡ ಹಾಕುವ ವ್ಯವಸ್ಥೆ ಆಗಿರ್ಬೋದು, ಕಂಬಗಳಾಗಿರ್ಬೋದು, ಅವೆಲ್ಲವೂ ಕೂಡ ಪಂಚಾಯಿತಿಯ ಕಸ ತುಂಬ ವಾಹನ ಏನಿದೆ ಅವುಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲೂ ಕೂಡ ಉತ್ಖನನ ಕಾರ್ಯ ಸದ್ಯ ಆರಂಭ ಆಗಿರುವಂತದ್ದು. ಇದಾದ ಬಳಿಕ ನೇರವಾಗಿ ಸಿಗುತ್ತೋ ಅಥವಾ ಇಲ್ಲ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ಒಂದಿಷ್ಟು ಕಡತಗಳಂದ್ರೆ ಪಂಚಾಯಿತಿಯಿಂದ ಸಿಗುವಂತ ಕಡತಗಳನ್ನಾಗಿರ್ಬೋದು, ಡಾಕ್ಯುಮೆಂಟ್ ಗಳನ್ನ ತೆಗೆದುಕೊಂಡು ಹೋಗಿರುವಂತದ್ದು. ಯಾವಾಗ ಈ ಶವ ಒಂದ್ ವೇಳೆ ಶವ ಸಿಕ್ತಂದ್ರೆ ಒಂದಿಷ್ಟು ನಿರೀಕ್ಷೆ ಈ ಜಾಗದಲ್ಲೂ ಕೂಡ ಹೇಳ್ತಿರುವಂತಹ ಒಂದಿಷ್ಟು ಜಾಗಗಳಂದ್ರೆ ಅದರಲ್ಲೂ ಪ್ರಮುಖವಾಗಿ ಧರ್ಮಸ್ಥಳದ ಮಂಜುನಾಥೇಶ್ವರನ ದೇವಸ್ಥಾನದ ಒಂದು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ರತ್ನಗಿರಿ ಅಥವಾ ಬಾಹುಬಲಿ ಬೆಟ್ಟ ಅಂತ ಕರಿತೀವಿ, ಇಲ್ಲೂ ಕೂಡ ಅದೇ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಇದಾದ ಬಳಿಕ ನೇರವಾಗಿ ಪಕ್ಕದಲ್ಲಿರ್ತಕ್ಕಂತಹ ಏನು ಸನ್ನಿಧಿ ಅನ್ನೋ ಗೆಸ್ಟ್ ಹೌಸ್ ಇದೆ, ಅಲ್ಲೂ ಕೂಡ ಒಂದಿಷ್ಟು ನೋಡುವಂತ ಭಯಂಕರವಾಗಿ ನೋಡುವಂತ ಜಾಗ ಇರುವಂತಂದ್ರೆ ಸಾಕಷ್ಟು ಆಳ ಇರುವಂತ ಜಾಗ ಇರುವಂತದ್ದು. ರಂಜಿತ್, ಸದ್ಯಕ್ಕೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾರುತಿ ನಿರಂತರವಾಗಿ ಅಲ್ಲಿ ಕೆಲವು ರಹಸ್ಯ ಸ್ಥಳಗಳಿಗೆಲ್ಲ ಹೋಗಿ ಅಲ್ಲಿಂದ ನಮ್ಮ ಪ್ರತಿನಿಧಿ ಮಾರುತಿ ಎಕ್ಸ್ಕ್ಲೂಸಿವ್ ಲೇಟೆಸ್ಟ್ ಮಾಹಿತಿಯನ್ನು ನೀಡ್ತಾ ಇದ್ರು. ಈಗ ಈ ಹೊತ್ತಿಗೂ ಕೂಡ ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ವಿವಿಐಪಿ ಗೆಸ್ಟ್ ಹೌಸ್ನತ್ತ ಎಸ್ಐಟಿ ಅಧಿಕಾರಿಗಳು ತೆರಳುತ್ತಾರೆ ಅನ್ನೋ ವಿಚಾರ ಸದ್ಯ ಅಲ್ಲಿ ಎಷ್ಟು ಜಾಗಗಳನ್ನ ಆತ ಗುರುತಿಸಿದ್ದಾರೆ, ಹೆಚ್ಚಿನ ವಿವರ ಈ ಹೊತ್ತಿಗೆ ತಮ್ಮ ಹತ್ರ ಏನಿದೆ ಮಾರುತಿ? ರಂಜಿತ್, 13 ಆದ ನಂತರ 14 ಎಲ್ಲಾಯ್ತು ಅನ್ನೋ ಒಂದಿಷ್ಟು ಗೊಂದಲ ಇತ್ತು. ಅದು ಕೂಡ ಅದೇ ದಟ್ಟಾರಣ್ಯ ಅಂತ ಹೇಳಿದ್ರು. ಈಗ ಪ್ರಮುಖವಾಗಿ 16ನೇ ಜಾಗ 15ನ ಕಲ್ಲೇರಿ ಹತ್ರ ಮಾಡಿದ್ರು. ಅಂದ್ರೆ ಏನು ಪದ್ಮನಾಥ ಮನೆ ಇದೆ ಅಲ್ಲಿ ಮಾಡಿದ್ರು ವ್ಯವಸ್ಥೆ ಇತ್ತು. ಅಲ್ಲೂ ಕೂಡ ಯಾವುದೇ ರೀತಿ ಪ್ರಯೋಜನ ಸಿಕ್ಕಿಲ್ಲ. ಸದ್ಯ ಈಗ ನಾವು ತೋರಿಸ್ತಾ ಇರಬಹುದು, ಈ ದೃಶ್ಯದಲ್ಲಿ ನೋಡ್ತಿದ್ರಿ, ಇದು ಪಾಯಿಂಟ್ ನಂಬರ್ 16 ಅಂದ್ರೆ 16 ನಂಬರ್ನಲ್ಲಿ ಇದೀಗ ಉತ್ಖನನ ಕಾರ್ಯ ಪ್ರಾರಂಭವಾಗಿದೆ. ಇದಾದ ಬಳಿಕ ಇಲ್ಲಿ ಸಿಕ್ಕರು ಅಥವಾ ಸಿಗದೇ ಇದ್ರು ನೇರವಾಗಿ ಇವತ್ತೇ ಅಲ್ಲಿಗೆ ಹೋಗ್ತಾರ. ಎಲ್ಲಿಗೆ ಅಂದ್ರೆ ವಿವಿಐಪಿ ಗೆಸ್ಟ್ ಹೌಸ್ ಏನಿದೆ ಅಲ್ಲಿ ಪ್ರಮುಖವಾಗಿ ಬಂದಂತ ರಾಜಕಾರಣಿ ಇರಬಹುದು, ಮತ್ತೆ ವಿವಿಐಪಿ ಅಂದ್ರೆ ಗೊತ್ತಲ್ಲ, ಎಲ್ಲ ರೀತಿಯ ದೊಡ್ಡ ಜನರಿಗೆ ಮಾತನಾಡುವಂತ ಒಂದು ಜಾಗ ಅದು. ಆ ಜಾಗಕ್ಕೆ ಸದ್ಯ ಅಲ್ಲೂ ಕೂಡ ಒಂದಿಷ್ಟು ದೊಡ್ಡದಾದ ಬೆಟ್ಟ ಇದೆ. ಅಂದ್ರೆ ಏನು ನಾವು ಇದ್ದೇವೆ ಈ ಒಂದು ಬಾಹುಬಲಿ ಬೆಟ್ಟದ ಪಕ್ಕದಲ್ಲಿ ಇರುವಂತಹ ಆ ಸನ್ನಿಧಿ ಅನ್ನೋ ಒಂದು ಗೆಸ್ಟ್ ಹೌಸ್ ಏನಿದೆ, ಆ ಗೆಸ್ಟ್ ಹೌಸ್ ಬಳಿ ಕೂಡ ದೊಡ್ಡದಾದಂತಹ ಹೈಟ್ ಅಲ್ಲಿ ಇರುವಂತದ್ದು, ಸಾಕಷ್ಟು ಕೆಳಗಡೆ ಜಾಗ ಇರುವಂತದ್ದು. ಅಲ್ಲೂ ಕೂಡ ಶವವನ್ನು ಹೂತಿದ್ದೇನೆ ಅನ್ನೋ ಒಂದಿಷ್ಟು ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳ ಮುಂದೆ ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಬಲಮೂಲಗಳಿಂದ ರಿಪಬ್ಲಿಕನ್ಗೆ ಸದ್ಯ ಮಾಹಿತಿ ಸಿಕ್ಕಿರುವಂತದ್ದು.
ಇಲ್ಲಾದ ಬಳಿಕ ಅಂದ್ರೆ ರತ್ನಗಿರಿ ಬೆಟ್ಟ ಏನಿದೆ ಅಥವಾ ಬಾಹುಬಲಿ ಬೆಟ್ಟ ಏನಂತೀವಿ ನಾವು, ಇದಾದ ಬಳಿಕ ಬಲಭಾಗದಲ್ಲೇ ಇರುವಂತಹ ಸನ್ನಿಧಿ ಗೆಸ್ಟ್ ಹೌಸ್, ಏನು ಬಾಹುಬಲಿ ಬೆಟ್ಟ ಹೈಟ್ ಆಗಿದೆ, ಇದೇ ಹೈಟ್ ನಲ್ಲಿ ಕೂಡ ಆ ಸನ್ನಿಧಿ ಅನ್ನೋ ಒಂದು ಗೆಸ್ಟ್ ಹೌಸ್ ಇದೆ. ಆ ಗೆಸ್ಟ್ ಹೌಸ್ ನ ಬಳಿ ಈಗ ಹೋಗ್ತಾರೆ. ಹಾಗಾದ್ರೆ 16ರ ಬಳಿಕ ಉತ್ಖನನ ಕಾರ್ಯ ಆರಂಭ ಆಗಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಗಮನಿಸುವ ಅಂಶ ಏನಂದ್ರೆ, ಪ್ರತಿದಿನ ಏನು ಉತ್ಖನನ ಕಾರ್ಯ ನಡೀತಿತ್ತು ಅವಾಗೆಲ್ಲ ಒಂದಿಷ್ಟು ಕಳೆಬರ ಸಿಕ್ಕ ನಂತರ ಒಂದಿಷ್ಟು ಬಾಕ್ಸ್ ಗಳನ್ನ, ಡಬ್ಬಗಳನ್ನ, ಉಪ್ಪಿನ ಮೂಟೆಗಳನ್ನ ತಗೊಂಡು ಹೋಗ್ತಾ ಇದ್ರು. ಅಧಿಕಾರಿಗಳು ಒಂಚೂರು ಏನು SIT ತನಿಖೆಯನ್ನ ವರ್ತಿಸಿದ, ಅಂದ್ರೆ ಒಂದಿಷ್ಟು ಚೇಂಜಸ್ ಗಳನ್ನ ಮಾಡಿರುವಂತದ್ದು. ಅಂದ್ರೆ ಒಂದು ಬಾರಿ ಉತ್ಖನನ ಕಾರ್ಯಕ್ಕೆ ಹೋಗುವ ಜಾಗಕ್ಕೆ ಏನು ವಸ್ತುಗಳು ಬೇಕು, ಸಾಧನಗಳು ಬೇಕು, ಅವನ್ನೆಲ್ಲವನ್ನ ಒಂದೇ ಬಾರಿಗೆ ತಗೊಂಡು ಹೋಗೋ ಪ್ರಕ್ರಿಯೆನ ಮುಂದಾಗ್ತಾ ಇದ್ದಾರೆ. ಸದ್ಯಕ್ಕೆ ಇಲ್ಲೂ ಕೂಡ ಅದೇ ಆಗಿರುವಂತದ್ದು. ಗ್ರೀನ್ ಮ್ಯಾಟ್ ಅನ್ನು ಕೂಡ ಹಾಕುವ ವ್ಯವಸ್ಥೆ ಆಗಿರ್ಬೋದು, ಕಂಬಗಳಾಗಿರ್ಬೋದು, ಅವೆಲ್ಲವೂ ಕೂಡ ಪಂಚಾಯಿತಿಯ ಕಸ ತುಂಬ ವಾಹನ ಏನಿದೆ ಅವುಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲೂ ಕೂಡ ಉತ್ಖನನ ಕಾರ್ಯ ಸದ್ಯ ಆರಂಭ ಆಗಿರುವಂತದ್ದು. ಇದಾದ ಬಳಿಕ ನೇರವಾಗಿ ಸಿಗುತ್ತೋ ಅಥವಾ ಇಲ್ಲೋ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ಒಂದಿಷ್ಟು ಕಡತಗಳಂದ್ರೆ ಪಂಚಾಯಿತಿಯಿಂದ ಸಿಗುವಂತ ಕಡತಗಳನ್ನಾಗಿರ್ಬೋದು, ಡಾಕ್ಯುಮೆಂಟ್ ಗಳನ್ನ ತೆಗೆದುಕೊಂಡು ಹೋಗಿರುವಂತದ್ದು. ಯಾವಾಗ ಈ ಶವ ಒಂದ್ ವೇಳೆ ಶವ ಸಿಕ್ತಂದ್ರೆ ಒಂದಿಷ್ಟು ನಿರೀಕ್ಷೆ ಈ ಜಾಗದಲ್ಲೂ ಕೂಡ ಹೇಳ್ತಿರುವಂತಹ ಒಂದಿಷ್ಟು ಜಾಗಗಳಂದ್ರೆ ಅದರಲ್ಲೂ ಪ್ರಮುಖವಾಗಿ ಧರ್ಮಸ್ಥಳದ ಮಂಜುನಾಥೇಶ್ವರನ ದೇವಸ್ಥಾನದ ಒಂದು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ರತ್ನಗಿರಿ ಅಥವಾ ಬಾಹುಬಲಿ ಬೆಟ್ಟ ಅಂತ ಕರಿತೀವಿ, ಇಲ್ಲೂ ಕೂಡ ಅದೇ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದಾದ ಬಳಿಕ ನೇರವಾಗಿ ಪಕ್ಕದಲ್ಲಿರ್ತಕ್ಕಂತಹ ಏನು ಸನ್ನಿಧಿ ಅನ್ನೋ ಗೆಸ್ಟ್ ಹೌಸ್ ಇದೆ, ಅಲ್ಲೂ ಕೂಡ ಒಂದಿಷ್ಟು ನೋಡುವಂತ ಭಯಂಕರವಾಗಿ ನೋಡುವಂತ ಜಾಗ ಇರುವಂತಂದ್ರೆ ಸಾಕಷ್ಟು ಆಳ ಇರುವಂತ ಜಾಗ ಇರುವಂತದ್ದು. ರಂಜಿತ್, ಸದ್ಯಕ್ಕೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾರುತಿ ನಿರಂತರವಾಗಿ ಅಲ್ಲಿ ಕೆಲವು ರಹಸ್ಯ ಸ್ಥಳಗಳಿಗೆಲ್ಲ ಹೋಗಿ ಅಲ್ಲಿಂದ ನಮ್ಮ ಪ್ರತಿನಿಧಿ ಮಾರುತಿ ಎಕ್ಸ್ಕ್ಲೂಸಿವ್ ಲೇಟೆಸ್ಟ್ ಮಾಹಿತಿಯನ್ನು ನೀಡ್ತಾ ಇದ್ರು. ಈಗ ಈ ಹೊತ್ತಿಗೂ ಕೂಡ ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ವಿವಿಐಪಿ ಗೆಸ್ಟ್ ಹೌಸ್ನತ್ತ SIT ಅಧಿಕಾರಿಗಳು ತೆರಳುತ್ತಾರೆ ಅನ್ನೋ ವಿಚಾರ ಸದ್ಯ ಅಲ್ಲಿ ಎಷ್ಟು ಜಾಗಗಳನ್ನ ಆತ ಗುರುತಿಸಿದ್ದಾರೆ? ಹೆಚ್ಚಿನ ವಿವರ ಈ ಹೊತ್ತಿಗೆ ತಮ್ಮ ಹತ್ರ ಏನಿದೆ ಮಾರುತಿ? ರಂಜಿತ್, 13 ಆದ ನಂತರ 14 ಎಲ್ಲಾಯ್ತು ಅನ್ನೋ ಒಂದಿಷ್ಟು ಗೊಂದಲ ಇತ್ತು. ಅದು ಕೂಡ ಅದೇ ದಟ್ಟಾರಣ್ಯ ಅಂತ ಹೇಳಿದ್ರು. ಈಗ ಪ್ರಮುಖವಾಗಿ 16ನೇ ಜಾಗ, 15ನ್ನ ಕಲ್ಲೇರಿಯಲ್ಲಿ ಹತ್ರ ಮಾಡಿದ್ರು. ಅಂದ್ರೆ ಏನು ಪದ್ಮನಾಥ ಮನೆ ಇದೆ ಅಲ್ಲಿ ಮಾಡಿದ್ರು ವ್ಯವಸ್ಥೆ ಇತ್ತು. ಅಲ್ಲೂ ಕೂಡ ಯಾವುದೇ ರೀತಿ ಪ್ರಯೋಗ ಸಿಕ್ಕಿಲ್ಲ. ಸದ್ಯ ಈಗ ನಾವು ತೋರಿಸ್ತಾ ಇರಬಹುದು, ಈ ದೃಶ್ಯದಲ್ಲಿ ನೋಡ್ತಿದ್ರಿ, ಇದು ಪಾಯಿಂಟ್ ನಂಬರ್ 16 ಅಂದ್ರೆ 16 ನಂಬರ್ ನಲ್ಲಿ ಇದೀಗ ಉತ್ಖನನ ಕಾರ್ಯ ಪ್ರಾರಂಭ ಆಗಿದೆ. ಇದಾದ ಬಳಿಕ ಇಲ್ಲಿ ಸಿಕ್ಕರು ಅಥವಾ ಸಿಗದೇ ಇದ್ರು ನೇರವಾಗಿ ಇವತ್ತೇ ಅಲ್ಲಿಗೆ ಹೋಗ್ತಾರ. ಎಲ್ಲಿಗೆ ಅಂದ್ರೆ VVIP ಗೆಸ್ಟ್ ಹೌಸ್ ಏನಿದೆ ಅಲ್ಲಿ ಪ್ರಮುಖವಾಗಿ ಬಂದಂತ ರಾಜಕಾರಣಿ ಇರಬಹುದು, ಮತ್ತೆ VVIP ಅಂದ್ರೆ ಗೊತ್ತಲ್ಲ, ಎಲ್ಲ ರೀತಿಯ ದೊಡ್ಡ ಜನರಿಗೆ ಮಾತ್ರ ನೀಡುವಂತ ಒಂದು ಜಾಗ ಅದು. ಆ ಜಾಗಕ್ಕೆ ಸದ್ಯ ಅಲ್ಲೂ ಕೂಡ ಒಂದಿಷ್ಟು ದೊಡ್ಡದಾದ ಬೆಟ್ಟ ಇದೆ. ಅಂದ್ರೆ ಏನು ನಾವು ಇದ್ದೇವೆ ಈ ಒಂದು ಬಾಹುಬಲಿ ಬೆಟ್ಟದ ಪಕ್ಕದಲ್ಲಿ ಇರುವಂತಹ ಆ ಸನ್ನಿಧಿ ಅನ್ನೋ ಒಂದು ಗೆಸ್ಟ್ ಹೌಸ್ ಏನಿದೆ, ಆ ಗೆಸ್ಟ್ ಹೌಸ್ ಬಳಿ ಕೂಡ ದೊಡ್ಡದಾದಂತಹ ಹೈಟ್ ಅಲ್ಲಿ ಇರುವಂತದ್ದು, ಸಾಕಷ್ಟು ಕೆಳಗಡೆ ಜಾಗ ಇರುವಂತದ್ದು. ಅಲ್ಲೂ ಕೂಡ ಶವವನ್ನು ಹೂತಿದ್ದೇನೆ ಅನ್ನೋ ಒಂದಿಷ್ಟು ಮಾಹಿತಿಯನ್ನ SIT ಅಧಿಕಾರಿಗಳ ಮುಂದೆ ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಬಲಮೂಲಗಳಿಂದ ರಿಪಬ್ಲಿಕನ್ಗೆ ಸದ್ಯ ಮಾಹಿತಿ ಸಿಕ್ಕಿರುವಂತದ್ದು. ಇಲ್ಲಾದ ಬಳಿಕ ಅಂದ್ರೆ ರತ್ನಗಿರಿ ಬೆಟ್ಟ ಏನಿದೆ ಅಥವಾ ಬಾಹುಬಲಿ ಬೆಟ್ಟ ಏನಂತೀವಿ ನಾವು, ಇದಾದ ಬಳಿಕ ಬಲಭಾಗದಲ್ಲೇ ಇರುವಂತಹ ಸನ್ನಿಧಿ ಗೆಸ್ಟ್ ಹೌಸ್, ಏನು ಬಾಹುಬಲಿ ಬೆಟ್ಟ ಹೈಟ್ ಆಗಿದೆ, ಇದೇ ಹೈಟ್ ನಲ್ಲಿ ಕೂಡ ಆ ಸನ್ನಿಧಿ ಅನ್ನೋ ಒಂದು ಗೆಸ್ಟ್ ಹೌಸ್ ಇದೆ. ಆ ಗೆಸ್ಟ್ ಹೌಸ್ ನ ಬಳಿ ಈಗ ಹೋಗ್ತಾರೆ. ಹಾಗಾದ್ರೆ 16ರ ಬಳಿಕ ಉತ್ಖನನ ಕಾರ್ಯ ಆರಂಭ ಆಗಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಗಮನಿಸುವ ಅಂಶ ಏನಂದ್ರೆ, ಪ್ರತಿದಿನ ಏನು ಉತ್ಖನನ ಕಾರ್ಯ ನಡೀತಿತ್ತು ಅವಾಗೆಲ್ಲ ಒಂದಿಷ್ಟು ಕಳೆಬರ ಸಿಕ್ಕ ನಂತರ ಒಂದಿಷ್ಟು ಬಾಕ್ಸ್ ಗಳನ್ನ, ಡಬ್ಬಗಳನ್ನ, ಉಪ್ಪಿನ ಮೂಟೆಗಳನ್ನ ತಗೊಂಡು ಹೋಗ್ತಾ ಇದ್ರು. ಅಧಿಕಾರಿಗಳು ಒಂಚೂರು ಏನು SIT ತನಿಖೆಯನ್ನ ವರ್ತಿಸಿದ, ಅಂದ್ರೆ ಒಂದಿಷ್ಟು ಚೇಂಜಸ್ ಗಳನ್ನ ಮಾಡಿರುವಂತದ್ದು. ಅಂದ್ರೆ ಒಂದು ಬಾರಿ ಉತ್ಖನನ ಕಾರ್ಯಕ್ಕೆ ಹೋಗುವ ಜಾಗಕ್ಕೆ ಏನು ವಸ್ತುಗಳು ಬೇಕು, ಸಾಧನಗಳು ಬೇಕು, ಅವನ್ನೆಲ್ಲವನ್ನ ಒಂದೇ ಬಾರಿಗೆ ತಗೊಂಡು ಹೋಗೋ ಪ್ರಕ್ರಿಯೆನ ಮುಂದಾಗ್ತಾ ಇದ್ದಾರೆ. ಸದ್ಯಕ್ಕೆ ಇಲ್ಲೂ ಕೂಡ ಅದೇ ಆಗಿರುವಂತದ್ದು. ಗ್ರೀನ್ ಮ್ಯಾಟ್ ಅನ್ನು ಕೂಡ ಹಾಕುವ ವ್ಯವಸ್ಥೆ ಆಗಿರ್ಬೋದು, ಕಂಬಗಳಾಗಿರ್ಬೋದು, ಅವೆಲ್ಲವೂ ಕೂಡ ಪಂಚಾಯಿತಿಯ ಕಸ ತುಂಬ ವಾಹನ ಏನಿದೆ ಅವುಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲೂ ಕೂಡ ಉತ್ಖನನ ಕಾರ್ಯ ಸದ್ಯ ಆರಂಭ ಆಗಿರುವಂತದ್ದು. ಇದಾದ ಬಳಿಕ ನೇರವಾಗಿ ಸಿಗುತ್ತೋ ಅಥವಾ ಇಲ್ಲೋ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ಒಂದಿಷ್ಟು ಕಡತಗಳಂದ್ರೆ ಪಂಚಾಯಿತಿಯಿಂದ ಸಿಗುವಂತ ಕಡತಗಳನ್ನಾಗಿರ್ಬೋದು, ಡಾಕ್ಯುಮೆಂಟ್ ಗಳನ್ನ ತೆಗೆದುಕೊಂಡು ಹೋಗಿರುವಂತದ್ದು. ಯಾವಾಗ ಈ ಒಂದ್ ವೇಳೆ ಶವ ಸಿಕ್ತಂದ್ರೆ ಒಂದಿಷ್ಟು ನಿರೀಕ್ಷೆ ಈ ಜಾಗದಲ್ಲೂ ಕೂಡ ಹೇಳ್ತಿರುವಂತಹ ಒಂದಿಷ್ಟು ಜಾಗಗಳಂದ್ರೆ ಅದರಲ್ಲೂ ಪ್ರಮುಖವಾಗಿ ಧರ್ಮಸ್ಥಳದ ಮಂಜುನಾಥೇಶ್ವರನ ದೇವಸ್ಥಾನದ ಒಂದು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ರತ್ನಗಿರಿ ಅಥವಾ ಬಾಹುಬಲಿ ಬೆಟ್ಟ ಅಂತ ಕರಿತೀವಿ, ಇಲ್ಲೂ ಕೂಡ ಅದೇ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದಾದ ಬಳಿಕ ನೇರವಾಗಿ ಪಕ್ಕದಲ್ಲಿರ್ತಕ್ಕಂತಹ ಏನು ಸನ್ನಿಧಿ ಅನ್ನೋ ಗೆಸ್ಟ್ ಹೌಸ್ ಇದೆ, ಅಲ್ಲೂ ಕೂಡ ಒಂದಿಷ್ಟು ನೋಡುವಂತ ಭಯಂಕರವಾಗಿ ನೋಡುವಂತ ಜಾಗ ಇರುವಂತಂದ್ರೆ ಸಾಕಷ್ಟು ಆಳ ಇರುವಂತ ಜಾಗ ಇರುವಂತದ್ದು. ರಂಜಿತ್, ಸದ್ಯಕ್ಕೆ